ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಕನ್ನಡದಲ್ಲಿ ಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ತಿಳ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಂತೂ ನಾವು ಫ್ರೂಟ್ಸ್ ಸೆಲೆಕ್ಟ್ ಮಾಡಿ ಹೊರಗಡೆ ಕೊಡ್ಲಿಕ್ಕತ್ತೀವಿ. ಅಂದರೆ ಅನಾಥಾಶ್ರಮಕ್ಕೆ ಕೊಡ್ಬೇಕಂತ ನಾವು ಫ್ರೂಟ್ಸ್ ಸೆಲೆಕ್ಟ್ ಮಾಡಕತ್ತೀವಿ. ಇದೊಂದು ನಮ್ಮ ಸಣ್ಣದು ಒಂದು ಅಳಿಲು ಸೇವೆ ಇದ್ದಂಗೆ, ಅಂದರೆ ಜಾಸ್ತಿ ಜನಕ್ಕಿನ್ನ ಕೊಡ್ಬೇಕಂತಲೇ ಆಸೆ. ಅಂದರೆ ನನ್ನ ಕೈಲಿಂದ ಎಷ್ಟು ಆಗ್ತೈತಲ್ಲ ಅಷ್ಟಂತೂ ನಾವು ಈ ಫ್ರೂಟ್ ಸೆಲೆಕ್ಟ್ ಮಾಡಿ ಕೊಡಾಕತ್ತೀವಿ ಹೊರಗಡೆ ಬಡವರಿಗೆ. ನಾವು ಫ್ಯಾಮಿಲಿ ಎಲ್ಲ ಸೇರಿ ನಾವು ನೋಡ್ರಿ ಮುಕುಂದನಂತೂ ಇಲ್ಲಿ ನೋಡ್ರಿ ಗ್ರೇಪ್ಸ್ ಎಲ್ಲ ಇದು ಮಾಡಾಕತ್ತಾರ್ರಿ. ಆಯ್ತು ಆಮೇಲೆ ನಮ್ಮ ಮನೆಯವರಂತೂ ಇವಾಗ ಕಲ್ಲಂಗಡಿ ಎಲ್ಲ ಕಟ್ ಮಾಡಾಕತ್ತಾರೆ. ಇಲ್ಲಿಂದ ಹೋಗ್ಬೇಕಂದ್ರೆ ನಾವು ಆಶ್ರಮ್ಗೆ ಅರ್ಧ ತಾಸು ಆಗ್ತೈತ್ರಿ, ಗಾಡಿ ಮ್ಯಾಗ ಅರ್ಧ ತಾಸು ಆಗ್ತೈತಿ. ಮತ್ತು ಅಲ್ಲಿ ನಾವು ಊಟ ಎಲ್ಲ ಕೊಟ್ಟು ಬರ್ಬೇಕಂದ್ರೂ ಒಂದು ಅರ್ಧ ತಾಸು, ಅಂದರೆ ನಾವು ಟೋಟಲ್ 1.5ರಿಂದ 2 ತಾಸಾದರೂ ಆಗ್ತೈತಿ. ಅದಕ್ಕೆ ನಾವು ಜಲ್ದಿ ಮಾಡ್ಲಿಕ್ಕತ್ತೀವಿ. ಇದಂತೂ ಮಧ್ಯಾಹ್ನ ಊಟ ಆದ್ಮ್ಯಾಗ ನಾವು 3 ಗಂಟೆ ಸುಮಾರಿಗೂ ಇಲ್ಲಿಂದ ಬಿಡ್ತೀವಿ ರೀ. ಅಲ್ಲಿ ಹೋಗ್ಬೇಕಂದ್ರೆ ಒಂದು 3:30 ಆಗ್ತೈತಿ. ಫ್ರೆಂಡ್ಸ್, ಫ್ರೂಟ್ಸ್ ಎಲ್ಲ ನಾವು ಇಲ್ಲೇ ಗಣೇಶ್ ಪೇಟ್ ಕಡೆಯಿಂದ ತೊಗೊಂಡಿದ್ರಿ. FMC ಒಳಗೆ ಹೋಗಿದ್ರಲ್ಲ, ಭಾಳ ಚಲೋ ಆಗ್ತಿತ್ತು. ಟೈಮ್ ಇದ್ದಿಲ್ಲ ಅಂತೇಳಿ ಇಲ್ಲೇ ಮನೆ ಕಡೆ ಮಾರ್ಕೆಟ್ ಐತೆ ಅಂತೇಳಿ ಗಣೇಶ್ ಪೇಟ್ ಒಳಗೆ ತೊಗೊಂಡಿವ್ರಿ. FMCಗೆ ಹೋಗಿದ್ರಲ್ಲ, ಜಾಸ್ತಿ ಹಣ್ಣು ಬರ್ತಿದ್ವೇನೋ, ಇದೇ ರೊಕ್ಕದಾಗ ಜಾಸ್ತಿ ಹಣ್ಣು ಬರ್ತಿದ್ವು ಅನ್ನೋದು ಫೀಲ್ ಬಂತ್ರಿ. ಇರಲಿ ಇನ್ನೊಂದು ಸರಿ ಏನಾದರೂ ಕೊಡೋಣ. ಅಲ್ಲಿ FMCನಾಗ ಅಂದರೆ ಸ್ವಲ್ಪ ಜಾಸ್ತಿ ಹಣ್ಣು ಬಂದ್ರಲ್ಲ ಜಾಸ್ತಿ ಕೊಡ್ಬೋದು ಅನ್ನೋದು ಆಸೆ ರೀ, ಮತ್ತೇನೂ ಇಲ್ಲ. ನಮ್ಮ ಕೈಲಿಂದ ಎಷ್ಟು ಆಗೈತಲ್ಲ ಅಷ್ಟ ನಾವು ಕೊಡಾಕತ್ತಿದ್ದೈತಿ. ನಾವು ಫ್ರೂಟ್ಸ್ ಕೊಡಾಕತ್ತಿದ್ದೈತ್ರಿ. ಅಂದರೆ ಹೊರಗಡೆ ಕೊಡ್ತಿದ್ದೀವಿ ನಾವು ಬಡವ್ರಿಗೆ. ಆಶ್ರಮ್ಗೆ ಒಂದ್ಸರಿ ಕೊಡೋಣ ಅಂತೇಳಿ ಹೊಂಟಿವ್ರಿ. ಅಲ್ಲಿದು ಹೆಂಗೈತಿ ಹೆಂಗಿಲ್ಲ ಅಂತೇಳಿ ಸಿಚುವೇಶನ್ ನನಗಂತೂ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ರೀ ನಾನಂತೂ ಅನಾಥಾಶ್ರಮಕ್ಕೆ ಕೊಡೋದು. ಇದಕ್ಕಿಂತ ಜಾಸ್ತಿ ಕೊಡ್ಬೇಕನ್ನೋದು ನನ್ನ ಆಸೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಮ್ಮ ಚಾನಲ್ ಸಪೋರ್ಟ್ ಮಾಡ್ತೇವೆ. ನಿಮ್ಮ ಸಪೋರ್ಟ್ ಇಲ್ಲದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ. ಬನ್ನಿ ಮತ್ತೆ ಇದೆಲ್ಲ ಕಟ್ ಮಾಡಿ ಕೊಡುವಾಗ ನಿಮ್ಗೆ ಕನೆಕ್ಟ್ ಆಗ್ತೀನಿ. ಅಲ್ಲಿ ವಿಡಿಯೋ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ನಾನು ನಿಮ್ಗೆ ತೋರಿಸ್ತೀನಿ. ನಿಮ್ಮ ಮನ್ಯಾಗ ಏನಾದರೂ ಫಂಕ್ಷನ್ ಏನಾದರೂ ಇದ್ರೂ, ಊಟ ಏನಾದರೂ ಉಳಿದ್ರೂ ಅದು ಚೆಲ್ಲಕ್ಕಂತೂ ಹೋಗಕ್ಕೆ ಹೋಗ್ಬೇಡ್ರಿ. ಅಲ್ಲಿಂದ ಅಡ್ರೆಸ್ ಅಂತೂ ನಾನು ಹಾಕ್ತೀನಿ ರೀ ವಿಡಿಯೋದಾಗ ಲಾಸ್ಟಿಗಂತೂ. ನೀವಂತೂ ಉಳಿದ್ರಲ್ಲ ಊಟ ಅಲ್ಲಿ ಹೊರಗಡೆ ಕೊಟ್ಟುಬಿಡ್ರಿ, ಅಂದರೆ ಆ ಆಶ್ರಮಕ್ಕೆ ಕೊಟ್ಟುಬಿಡ್ರಿ. ಊಟ ಮಾಡಿ ನೆನೆಸಾದ್ರೂ ನೆನೆಸ್ತಾರೆ ನಿಮ್ಗೆ. ಟಿಪ್ಪಿಗೆ ಚೆಲ್ಲೋಕ್ಕಿಂತ ಒಬ್ರಿಗೆ ಹೊಟ್ಟೆ ತಿಂತೀರಲ್ಲ ಅದ ಸಾಕ್ರಿ. ಬರೀ ಮತ್ತು ಇದೆಲ್ಲ ಆದ್ಮ್ಯಾಗ ಅನಾಥಾಶ್ರಮಕ್ಕೆ ಹೋದ್ಮ್ಯಾಗ ನಿಮ್ಗೆ ವಿಡಿಯೋ ಹೆಂಗೈತಿ ಹೆಂಗಿಲ್ಲ ಅಲ್ಲಿ ವಿಡಿಯೋ ನಿಮ್ಗೆ ತೋರಿಸ್ತೀನಿ. ಫ್ರೂಟ್ಸ್ ಎಲ್ಲ ಕಟ್ ಮಾಡೋದಂತೂ ಆಯ್ತು ರೀ. ದಾಳಿಂಬ್ರನ್ನಂತೂ ಸುಳಿಯಾಕತ್ತಿದ್ದೀವಿ ರೀ ನಾನು. ಅಲ್ಲೇ ಟೈಮ್ ಆಯ್ತು. ಮುಕುಂದನಂತೂ ಕರ್ಸಾಕತ್ತಿದ್ದ, ನಾನು ಬರ್ತೀನಿ ಆಶ್ರಮ್ಗೆ ಅಂತೇಳಿ. ಮಳೆ ಬರೋ ಕ್ಲೈಮೇಟ್ ಐತಪ್ಪ, ನೋಡೋಣ ಅಂತಂದೆ. ಫ್ರೂಟ್ಸ್ ಎಲ್ಲ ಕಟಿಂಗ್ ಎಲ್ಲ ಆಯ್ತು ರೀ. ಪ್ಯಾಕ್ನು ಮಾಡ್ಕೊಂಡಿದ್ದಾಯ್ತು. ಒಂದು ಬೇಜಾರಾಯ್ತು ರೀ, ಮಳೆ ಬರೋ ಕ್ಲೈಮೇಟ್ ಆಗಿತ್ತು. ಅದಕ್ಕೂ ನಾವು ಛತ್ರಿನೂ ತೊಗೊಂಡಿದ್ವಿ ರೀ. ಯಾಕಂದರೆ ದಾರಿ ಒಳಗೆ ಏನಾದರೂ ಮಳೆ ಬಂದ್ರಲ್ಲ ಒಂದು ಕಡೆ ನಿಂದ್ರಾಕ ಆಗ್ತೈತೆ ಅಂಥೇಳಿ. ಕ್ಲೈಮೇಟ್ ಅಂತೂ ಭಾಳ ಅಂದ್ರೆ ಭಾಳ ಮಳೆ ಬರೋಂಗೈತ್ರಿ. ಮುಕುಂದನಂತೂ ಆಲ್ರೆಡಿ ಗೇಟ್ ಕಡೆ ನಿಂತು ಬಿಟ್ಟಾರಿ. ಆಲ್ರೆಡಿ ಮಳೆನೂ ಬರಾಕತ್ತಿತ್ತು ರೀ. ಸೌಂಡ್ನು ಕೇಳ್ಬೋದ್ರಿ. ಮಳೆ ಅಂತೂ ಬರಾಕತ್ತಿದ್ದ. ಮುಕುಂದನಂತೂ ಚೀರಾಕತ್ತಿದ್ದ, ಅಮ್ಮ ಹೆಂಗೆ ಹೋಗ್ತೀನಿ ಮಳೆ ಬರೋಂಗೈತಿ ಅಂಥೇಳಿ. ತಡಿಪ ನೋಡೋಣ ಅಂಥೇಳಿ. ಫ್ರೆಂಡ್ಸ್, ಇಲ್ಲಂತೂ ಮನೆ ಕಡೆ ನಡಿತೈತ್ರಿ. ಅದಂದ್ರೆ ಓಪನ್ ಪ್ಲೇಸ್ ಆಗ್ತೈತಲ್ರಿ, ಅಂದರೆ ಹೊಲ ಎಲ್ಲ ಇರ್ತೈತಲ್ಲ ಅಂಥ ಕಡೆ ಎಲ್ಲ ಜೋರು ಇರ್ತೈತ್ರಿ ಮಳೆ. ನೋಡೋಣ ಅಂಥೇಳಿ ಇನ್ನು ನಡೀತೀವಿ ರೀ ನಾವು. ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರನೂ ಆಯ್ತು. ಇದೇನಪ್ಪ ಹೋಗೋ ಟೈಮ್ನಾಗ ಹಿಂಗಾಯ್ತು ಅಂಥೇಳಿ. ಮಧ್ಯಾಹ್ನ ಅಂತೂ ನಾವು ಹೋಗಿಲ್ಲ ರೀ, ಸಂಜೆಗೆ ಹೋಗಿದ್ವಿ. ಅಂದರೆ ಚಾ ಟೈಮ್ ಇರ್ತೈತಲ್ರಿ, 4 ಗಂಟೆ ಆ ಟೈಮಿಗೆ ಹೋದಿರಿ. ಫ್ರೆಂಡ್ಸ್, ಇವಾಗಂತೂ ನಾನು ಗದಗ ರೋಡ್ ಬ್ರಿಡ್ಜ್ ಏನು ಬರ್ತೈತಲ್ರಿ ಒಂಟನಮಪ್ಪದ, ಆ ಬ್ರಿಡ್ಜ್ ಕಡೆ ಹೊಂಟಿದ್ದೈತೆ ನೋಡ್ರಿ. ನಿಮ್ಗೆ ಲೊಕೇಶನ್ ತೋರಿಸ್ಬೇಕಂತೇಳಿ ವಿಡಿಯೋ ಮಾಡಾಕತ್ತಿದ್ರಿ ನಾನು. ಇಲ್ಲಿ ನೋಡ್ರಿ, ಒಂಟನಮಪ್ಪ ಗುಡಿ ಅಂದರೆ ಹುಬ್ಳ್ಯಾಗಿರೋರಿಗೆಲ್ಲ ಗೊತ್ತಿರ್ತೈತ್ರಿ. ನೀವು ಏನೋ ಧಾರವಾಡ ಈ ಸೈಡ್ ಆಜು ಬಾಜು ಹುಬ್ಳಿ ಆ ಸೈಡ್ ಇದ್ರಲ್ಲ, ನೀವು ವಿಡಿಯೋದಾಗ ಏನು ನಂಬರ್ ಕೊಡ್ತೀನಿ ರೀ ನಾನು. ಇಲ್ಲಿ ನೋಡ್ರಿ ಬೋರ್ಡ್ನಾಗಂತೂ ನಂಬರ್ ಇರ್ತೈತಿ. ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಫ್ರೆಂಡ್ಸ್, ಇದಂತೂ NS 67 ಅಂತೇಳಿ. ಇಲ್ಲಿ ನೋಡ್ರಿ ಇಲ್ಲೊಂದು ಬೋರ್ಡ್ ಬಂದಿತ್ತಲ್ಲ, ನಿಮ್ಗೆ ಇದು ಲೊಕೇಶನ್ ತೋರ್ಸಾಕತ್ತೀನಿ ರೀ. ಯಾವಾಗಾದ್ರೂ ನೀವು ಬರ್ಬೇಕಂದ್ರಲ್ಲ ನಿಮ್ಗೆ ಈಸಿ ಆಗ್ಬೇಕಂತೇಳಿ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ನೀವು ಬರ್ಬೋದು ರೀ. ಇದಂತೂ ಮಂಟೂರು ಕ್ರಾಸ್ ರೀ. ಇಲ್ಲೇನು ನೋಡ್ಲಿಕ್ಕತ್ತಿರಲ್ಲ, ಇದು ಬಸ್ ಸ್ಟ್ಯಾಂಡ್. ಇದಂತೂ ಮಂಟೂರು ರೋಡ್ ಕ್ರಾಸ್ ರೀ. ಇದಂತೂ ರೈಟ್ ಸೈಡ್ ಆಗ್ತೈತೆ ರೀ ನಾವು ಹೋಗೋ ಟೈಮ್ನಾಗ. ಇಲ್ಲೊಂದು ಸಣ್ಣದು ಚಾ ಅಂಗಡಿ ಐತ್ರಿ ನೋಡ್ರಿ. ಇದಂತೂ ಲ್ಯಾಂಡ್ ಮಾರ್ಕ್ ಅಂತಾರಲ್ಲ, ನಿಮ್ಗೆ ಗೊತ್ತಾಗಕ್ಕೆ ಅದ ರೀ. ಒಂದು ಸಣ್ಣದೊಂದು ಚಾ ಅಂಗಡಿ ಐತ್ರಿ. ಹಂಗೆ ಸ್ವಲ್ಪ ಮುಂದೆ ಬಂದಾರಲ್ಲ ಲೆಫ್ಟ್ ಸೈಡಿಗೊಂದು ಬೋರ್ಡ್ ಇರ್ತೈತ್ರಿ ನೋಡ್ರಿ. ಇದಂತೂ ಬೋರ್ಡ್ ರೀ. ಇಲ್ಲಿಂದ ಒಂದು 3 ಕಿಲೋಮೀಟರ್ಸ್ ನಾವು ಒಳಗಡೆ ಹೋಗ್ಬೇಕ್ರಿ. ಅಷ್ಟು ದೂರ ಐತ್ರಿ. ಆಜು ಬಾಜು ಎಲ್ಲೂ ಒಂದು ಮನೆ ಇಲ್ಲ, ಒಂದು ಏನೂ ಇಲ್ಲ ರೀ. ಅಂಥ ಕಡೆ ಐತ್ರಿ ಇದು ಪ್ಲೇಸ್ ಅಂತೂ. ನೋಡ್ರಿ, ಎಲೆಕ್ಟ್ ರೆಸ್ಟ್ ಅಂತೇಳಿ ನೋಡಿರಿ. ಇಲ್ಲಿ ಏರೋ ಮಾರ್ಕ್ನೂ ಇರ್ತೈತಿ ಹೆಂಗೆ ಹೋಗ್ಬೇಕಂತೇಳಿ. ಇದ್ರೊಳಗೆ ನಮಗೆ ಫೋನ್ ನಂಬರ್ನು ನಾನು ಆಶ್ರಮದ ಏನೈತಲ್ಲ ಆ ಫೋನ್ ನಂಬರ್ನು ಹಾಕ್ತೀನಿ ರೀ. ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಹೋಗ್ಬೋದು ರೀ. ಇಲ್ಲಿ ನೋಡಿರಿ, ಇಲ್ಲಿಂದ ನಾವು ಸೀದಾ ಹೋದ್ರಲ್ಲ ಒಂದು 3 ಕಿಲೋಮೀಟರ್ಸ್ ನಾವು ಒಳಗಡೆ ಹೋಗ್ಬೇಕು ರೀ. ನೋಡಿರಿ, ಆ ಕಡೆ ಈ ಕಡೆ ಬಂದು ಬಸ್ ಸ್ಟ್ಯಾಂಡ್ ಬರ್ತೈತೆ ರೀ. ಏನು ನೋಡ್ಲಿಕ್ಕತ್ತೀರಲ್ಲ ನೀವು ಹೈವೇ,
ಫ್ರೆಂಡ್ಸ್ ಇವಾಗಂತೂ 3 ಕಿಲೋಮೀಟ್ರಷ್ಟು ಹೋಗ್ಬೇಕ್ರಿ. ಅಂದ್ರೆ ಆಶ್ರಮಕ್ಕೆ ನಾವು ತಲುಪಬೇಕಂದ್ರೆ 3 ಕಿಲೋಮೀಟ್ರಷ್ಟು ಒಳಗೆ ಹೋಗ್ಬೇಕು. ಮಳೆ ಅಂತೂ ಬರಾಕತ್ತೈತ್ರಿ, ಅದಕ್ಕೆ ಹುಡುಗರಿಗಂತೂ ಕರ್ಕೊಂಡು ಬಂದಿಲ್ಲ ರೀ. ನಾನಂತೂ ಭಾಳ ಎಕ್ಸೈಟೆಡ್ ಇದ್ದೆ ರೀ, ಯಾಕಂದ್ರೆ ಫಸ್ಟ್ ಟೈಮ್ ಹೋಗಾಕತ್ತೀನಲ್ಲ ಆಶ್ರಮಕ್ಕೆ, ಹೆಂಗಿರ್ತೈತಿ ಏನಂತೇಳಿ. ಮಳೆ ಅಂತೂ ಇತ್ತು ನೋಡ್ರಿ. ನಮ್ಮ ಮನೆಯವ್ರು ಹೆಲ್ಮೆಟ್ ಮ್ಯಾಗೂ ನೋಡ್ಬೋದ್ರಿ ಹನಿ ಹೆಂಗೆ ಬಿದ್ದವು ನೀರಿಂದ ಅಂತೇಳಿ. ಅಷ್ಟು ಜೋರು ಬರಾಕತ್ತಿತ್ರಿ, ಮೊಗಕ್ಕೆ ಹೊಡೆಯಾಕತ್ತಿತ್ರಿ ನೀರಂತೂ. ನೋಡ್ರಿ ಫೋನ್ ಮ್ಯಾಗೆಲ್ಲ ನೀರು ಬಿತ್ರಿ, ಅದು ಒರೆಸ್ಕೊಂತ ಇಲ್ಲಿ ನೋಡ್ರಿ ವಿಡಿಯೋ ಮಾಡಾಕತ್ತೀನಿ. ನಾನಂತೂ ಭಾಳ ಖುಷಿ ಆಗೈತಿ. ನೀವು ಬರ್ರಲ್ಲ, ಒಬ್ಬರಿಗೆ ನೀವು ಸಹಾಯ ಮಾಡೋದಿರ್ತೈತಲ್ರಿ, ಅದರಷ್ಟು ಖುಷಿ ಮತ್ತೆ ಎದ್ರೊಳಗೂ ಕೊಡೋದಿಲ್ಲ. ನಾನಂತೂ ಹೊಂಟೀನಿ ರೀ. ನೀವು ವಿಸಿಟ್ ಅಂತೂ ಮಾಡಿರಿ. ಭಾಳ ಬಡವ್ರು ಇದ್ದಾರೆ ಅಂತೇಳಿ ನಮ್ಮ ಮನೆಯವ್ರು ಹೇಳ್ಯಾರಿ. ಯಾಕಂದ್ರೆ ಅವ್ರು 2-3 ಸರಿ ಅಂತೂ ಆಶ್ರಮಕ್ಕಂತೂ ಹೋಗ್ಯಾರ. ಹುಡುಗರಿಗಂತೂ ಕರ್ಕೊಂಡು ಬಂದಿಲ್ಲ ರೀ ನಾನು. ನೆಕ್ಸ್ಟ್ ಟೈಮ್ ಬರುವಾಗ ನೋಡಿ ಹೆಂಗೈತಿ ಹೆಂಗಿಲ್ಲ ಆಶ್ರಮ ನೋಡಿ ಆಮ್ಯಾಗ ಬರ್ಬೋದು ಅಂತೇಳಿ ನಾನು ಬಂದೆ ರೀ. ಇವಾಗಂತೂ ಬಂದ ಮ್ಯಾಗ ಇಲ್ಲಿ ನೋಡ್ರಿ ಫ್ರೂಟ್ಸ್ ಎಲ್ಲ ಮೊದಲ ಮನೆ ಒಳಗೆ ಕಟ್ ಮಾಡ್ಕೊಂಡು ಬಂದಿದ್ದೆಲ್ಲ ಪ್ಲೇಟ್ ಎಲ್ಲ ಇರ್ತೈತ್ರಿ, ಎಲ್ಲ ಕ್ಲೀನ್ ನೀಟ್ನೆಸ್ ಎಲ್ಲ ಇರ್ತೈತ್ರಿ. ಆಶ್ರಮ ಅಂತೂ ಭಾಳ ಚಲೋ ಐತ್ರಿ. ವಯಸ್ಸಾದವ್ರೆ ಇದಾರ್ರಿ. ಇಲ್ಲಿ ನೋಡ್ರಿ ಜಲ್ದಿ ನಾವಂತೂ ಪ್ಲೇಟ್ನಾಗೆಲ್ಲ ಹಣ್ಣೆಲ್ಲ ಹಾಕಿದ್ವಿ ರೀ. ಹಾಕಿ ಇಲ್ಲಿ ನೋಡ್ರಿ ಎಲ್ಲರೂ ಕೊಡಾಕತ್ತಿದ್ದೈತಿ. ಇದ್ರದ್ದೊಂದು ಸಣ್ಣ ಎವಿನೂ ಮಾಡ್ತಾರೆ, ಅಂದರೆ ಸಣ್ಣ ವಿಡಿಯೋನು ಮಾಡ್ತಾರೆ, ಮಾಡಿ ನಮ್ಮ ಮೊಬೈಲಿಗೆ ಕಳಿಸ್ತಾರೆ ರೀ. ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ರಲ್ಲ ಅದನ್ನು ಕಳಿಸ್ತಾರೆ ರೀ. ಇಲ್ಲಿ ಅರ್ಬಿನೂ ಕೊಡ್ಬೋದು ರೀ ನಾವು. ಮತ್ತು ಆಮೇಲೆ ಅಕ್ಕಿ, ಆಮೇಲೆ ಮೆಡಿಸಿನ್ ಏನಾದರೂ ಕೊಡಿಸೋದಿದ್ರೆಲ್ಲ ಕೊಡಿಸ್ಬೋದು ರೀ. ಒಂದು ಸರಿ ನೀವು ಹೋಗಿ ಬರ್ರಿ ಆಶ್ರಮಕ್ಕೆ. ಭಾಳ ಅಂದ್ರೆ ಭಾಳ ಚಲೋ ಐತಿ. ಎಲ್ಲರೂ ವಯಸ್ಸಾದವರೇ ಇದ್ದಾರೆ ರೀ. ಆ ಫೀಲಿಂಗ್ ನನಗೆ ಹೆಂಗೆ ಬಂತಂದ್ರೆ, ನನಗಂತೂ ಅಜ್ಜ ಅಜ್ಜಿ ಯಾರಿಗೂ ನೋಡಿಲ್ಲ ರೀ ನಾನು. ಅವ್ರು ನೋಡಿದ ತಕ್ಷಣ ನನಗೆ ಆ ಫೀಲಿಂಗ್ ಬಂತು. ಇನ್ನೇನು ವಾರಕ್ಕೆ 1 ಸರಿ 2 ಸರಿ ಹೋಗ್ಬೇಕು ಅನ್ನೋಷ್ಟು ಮನಸ್ಸು ಬಂತು ರೀ ನನಗೆ. ನೋಡೋಣ ರೀ, ನೀವಂತೂ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ನೀವು ಎಷ್ಟು ಜನಕ್ಕೆ ನೀವು ಕಳಿಸ್ತೀರಲ್ಲ ಮುಂದೆ, ಅಷ್ಟು ಜಲ್ದಿ ನನ್ನ ಚಾನಲ್ ಮಾನಿಟೈಸನ್ ಆಗ್ತೈತ್ರಿ. ಇಂಥ ಬಡವರಿಗೆ, ಇಂಥ ವಯಸ್ಸಾದವ್ರಿಗೆ ಸಣ್ಣ ಸಹಾಯ ಮಾಡೋಷ್ಟು ನನಗೆ ಆಗ್ತೈತೆ ಅಂಥೇಳಿ ನಿಮ್ಮ ಕಡೆಯಿಂದ ಕೋರ್ಕೊತೀನಿ ರೀ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಯಾಕಂದರೆ ನೀವು ಒಂದು ವಿಡಿಯೋ ನೋಡಿ ಇನ್ನೊಬ್ರಿಗೆ ಕಳಿಸಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಜಲ್ದಿನ ಮಾನಿಟೈಸನ್ ಆಗ್ತೈತಿ ನಂದು. ಆದ್ರೆಲ್ಲ ಎಷ್ಟೋ ಬಡವ್ರಿಗೆ ಊಟ ಕೊಡಬೇಕು, ಅವ್ರಿಗೇನಾದರೂ ಸಹಾಯ ಮಾಡೋ ಅನ್ನೋದು ಆಸೆ ರೀ. ನಾ ಮಾಡ್ತಾ ಇರೋ ಪ್ರತಿಯೊಂದು ಒಳ್ಳೆ ಕೆಲಸಕ್ಕೂ ನಿಮ್ಮ ಸಹಾಯ ಬೇಕ್ರಿ. ನನಗೆ ಬರೋ ಪುಣ್ಯ ಎಲ್ಲ ನಿಮಗೂ ಬರಲಿ ಅಂತೇಳಿ ನಾನು ಕೋರ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಒಂದು AV ಹಾಕ್ತೀನಿ ರೀ, ನಂಬರ್ನು ಅದ್ರೊಳಗೆ ಐತಿ ನೋಡಿರಿ.